ಈ ದಿನ ಧರ್ಮಸ್ಥಳದ ವಿಚಾರವಾಗಿ ಕಾಂಗ್ರೆಸ್ಸಿನ ಬಹುತೇಕ ನಾಯಕರು ಸಚಿವರಿಂದ ಹಿಡಿದು ಗೊಂದಲಮಯವಾಗಿದ್ದಾರೆ. ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಧರ್ಮಸ್ಥಳದ ವಿಚಾರವನ್ನ ನೋವಿನಿಂದ ಹೇಳ್ತಾರೆ. ಈ ದಿನ ರಾಮಲಿಂಗಾರೆಡ್ಡಿಯವರು 13 ಸ್ಥಳದಲ್ಲಿ ಭೂಮಿಯನ್ನು ಅಗಿಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದು, 17-18 ಕಡೆ ಅಗಿಲಿಕ್ಕೆ ಯಾರು ಅಧಿಕಾರ ಕೊಟ್ಟರು ಅಂತಕ್ಕಂಥದ್ದು ಕೂಡ ಮಾಧ್ಯಮದಲ್ಲಿ ಬಂದಿದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅಂದ್ರೆ ಒಟ್ಟಾರೆ ಸರ್ಕಾರ ಗೊಂದಲಮಯವಾಗಿದೆ. ಇಡೀ ರಾಜ್ಯದ ಜನತೆ ಹಿಂದೂ ಧರ್ಮವನ್ನ, ದೇವಸ್ಥಾನ, ಮಠಗಳ ಬಗ್ಗೆ ಜನರಲ್ಲಿ ಒಳ್ಳೆ ಭಾವನೆ ಇರಬಾರ್ದು ಅನ್ನೋ ರೀತಿಯಲ್ಲಿ ಈ ವ್ಯವಸ್ಥೆ ನಡೀತಾ ಇದೆ. ಇದರಿಂದ ಬಹುದೊಡ್ಡ ಪಿತೂರಿ ಕಾಣ್ತಾ ಇದೆ. ಮುಂದಿನ ದಿನದಲ್ಲಿ ಇಡೀ ರಾಜ್ಯದ ಜನತೆ, ಇದು ಬರೀ ಭಾರತೀಯ ಜನತಾ ಪಕ್ಷದಲ್ಲ, ಇದು ನಮ್ಮ ಸಂಸ್ಕೃತಿ ಮೇಲೆ ಕಟ್ಟು ಕೊಡ್ತಕ್ಕಂಥ ಒಂದು ವಿಚಾರ ಆಗಿರೋದ್ರಿಂದ ಬಹಳ ಬೇಗ ರಾಜ್ಯಾದ್ಯಂತ ಜನತೆ ದಂಗೆಳೋದ್ರಲ್ಲಿ ಅನುಮಾನ ಇಲ್ಲ. ಧನ್ಯವಾದ. ಈ ದಿನ ಧರ್ಮಸ್ಥಳದ ವಿಚಾರವಾಗಿ ಕಾಂಗ್ರೆಸ್ಸಿನ ಬಹುತೇಕ ನಾಯಕರು ಸಚಿವರಿಂದ ಹಿಡಿದು ಗೊಂದಲಮಯವಾಗಿದ್ದಾರೆ. ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಧರ್ಮಸ್ಥಳದ ವಿಚಾರವನ್ನ ನೋವಿನಿಂದ ಹೇಳ್ತಾರೆ. ಈ ದಿನ ರಾಮಲಿಂಗಾರೆಡ್ಡಿಯವರು 13 ಸ್ಥಳದಲ್ಲಿ ಭೂಮಿಯನ್ನು ಅಗಿಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದು, 17-18 ಕಡೆ ಅಗಿಲಿಕ್ಕೆ ಯಾರು ಅಧಿಕಾರ ಕೊಟ್ಟರು ಅಂತಕ್ಕಂಥದ್ದು ಕೂಡ ಮಾಧ್ಯಮದಲ್ಲಿ ಬಂದಿದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅಂದ್ರೆ ಒಟ್ಟಾರೆ ಸರ್ಕಾರ ಗೊಂದಲಮಯವಾಗಿದೆ. ಇಡೀ ರಾಜ್ಯದ ಜನತೆ ಹಿಂದೂ ಧರ್ಮವನ್ನ, ದೇವಸ್ಥಾನ, ಮಠಗಳ ಬಗ್ಗೆ ಜನರಲ್ಲಿ ಒಳ್ಳೆ ಭಾವನೆ ಇರಬಾರ್ದು ಅನ್ನೋ ರೀತಿಯಲ್ಲಿ ಈ ವ್ಯವಸ್ಥೆ ನಡೀತಾ ಇದೆ. ಇದರಿಂದ ಬಹುದೊಡ್ಡ ಪಿತೂರಿ ಕಾಣ್ತಾ ಇದೆ. ಮುಂದಿನ ದಿನದಲ್ಲಿ ಇಡೀ ರಾಜ್ಯದ ಜನತೆ, ಇದು ಬರೀ ಭಾರತೀಯ ಜನತಾ ಪಕ್ಷದಲ್ಲ, ಇದು ನಮ್ಮ ಸಂಸ್ಕೃತಿ ಮೇಲೆ ಕಟ್ಟು ಕೊಡ್ತಕ್ಕಂಥ ಒಂದು ವಿಚಾರ ಆಗಿರೋದ್ರಿಂದ ಬಹಳ ಬೇಗ ರಾಜ್ಯಾದ್ಯಂತ ಜನತೆ ದಂಗೆಳೋದ್ರಲ್ಲಿ ಅನುಮಾನ ಇಲ್ಲ. ಧನ್ಯವಾದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.